ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಹಗಲೊತ್ತಲ್ಲೇ ಉರಿಯುತ್ತಿರುವ ವಿದ್ಯುತ್ ದೀಪಗಳು, ಜೆಸ್ಕಾಂ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಕಲಬುರಗಿಯಲ್ಲಿ ಫೆಬ್ರವರಿ 1ರಂದು ವಚನ ಸಾಹಿತ್ಯ ರಕ್ಷಕ ವೀರ ಗಣಾಚಾರಿ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ. 4 ಮನೆಗಳ್ಳತನ ಪ್ರಕರಣಗಳ ಪತ್ತೆ. 12.14 ಲಕ್ಷ ಮೌಲ್ಯದ ಸ್ವತ್ತು ವಶಕ್ಕೆ ಪಡೆದ ಎಂಬಿ ನಗರ್ ಪೊಲೀಸರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧ ಅವಮಾನಕಾರಿ ಪದ ಬಳಕೆ. ಪ್ರಿಯಾಂಕ ಖರ್ಗೆ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿದ ಡಾಕ್ಟರ್ ಸುಧಾ ಆರ್ ಹಾಲ್ಕಾಯಿ. ಒಳ ಮೀಸಲಾತಿ ಮಸೂದೆ ವಿಳಂಬ ಖಂಡನೆ. 1 ವಾರದ ಗಡುವು, ಕಲಬುರಗಿಯಲ್ಲಿ ಧರಣಿ ಎಚ್ಚರಿಕೆ. ಕಬ್ಬು ತುಂಬಿದ ಲಾರಿ ಹರಿದು ಕುರಿಗಳ ಸಾವು. ಕಲಬುರಗಿ ತಾಲೂಕಿನ ಹಾರುತಿ ಹಾಡಿಗಿಲ ಕ್ರಾಸ್ ಬಳಿ ದುರ್ಘಟನೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಮಾಣಿಕೇಶ್ವರಿ ದೇವಸ್ಥಾನದಿಂದ ಡಬ್ರಾಬಾದ್ ಕ್ರಾಸ್ವರೆಗೆ ಸಂಪರ್ಕ ಕಲ್ಪಿಸುವ 60 ಫೀಟ್ ರಸ್ತೆಯಲ್ಲಿ ಮಠಮಠ ಹೊತ್ತಲೇ ವಿದ್ಯುತ್ ದೀಪಗಳು ಉರಿಯುತ್ತಿರುವ ಘಟನೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಗಲೊತ್ತಲ್ಲೇ ವಿದ್ಯುತ್ ದೀಪಗಳು ಉರಿಯುತ್ತಿರುವುದರಿಂದ ಅಪಾರ ಪ್ರಮಾಣದಲ್ಲಿ ವಿದ್ಯುತ್ ಪೋಲಾಗುತ್ತಿದ್ದು, ಇದನ್ನು ಕಂಡ ಸ್ಥಳೀಯ ನಾಗರಿಕರು ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ನಗರದಲ್ಲಿ ದಿನೇ ದಿನೇ ವಿದ್ಯುತ್ ಕೊರತೆ, ಲೋಡ್ ಶೆಡ್ಡಿಂಗ್ ಸಮಸ್ಯೆಗಳು ಎದುರಾಗುತ್ತಿರುವ ಸಂದರ್ಭದಲ್ಲೇ ಈ ರೀತಿ ಅನಾವಶ್ಯಕ ವಿದ್ಯುತ್ ವ್ಯರ್ಥವಾಗುತ್ತಿರುವುದು ಜನರಲ್ಲಿ ಅಸಮಾಧಾನ ಮೂಡಿಸಿದೆ. ಸಾರ್ವಜನಿಕರ ಪ್ರಕಾರ ಈ ಸಮಸ್ಯೆ ಹೊಸದಲ್ಲ. ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಯಾವುದೇ ಶಾಶ್ವತ ಪರಿಹಾರ ಕಂಡುಬಂದಿಲ್ಲ. ಸ್ವಯಂ ಚಾಲಿತ ಲೈಟ್ ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸುವುದರ ಅಥವಾ ನಿರ್ವಹಣೆ ಕೊರತೆ ಇದಕ್ಕೆ ಪ್ರಮುಖ ಕಾರಣವೆಂದು ಶಂಕಿಸಲಾಗಿದೆ. ಈ ಕುರಿತು ತಕ್ಷಣ ಪರಿಶೀಲನೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ವಹಿಸಬೇಕೆಂದು ನಗರ ನಾಗರಿಕರು ಜೆಸ್ಕಾಂ ಆಡಳಿತವನ್ನು ಒತ್ತಾಯಿಸಿದ್ದಾರೆ. ವಚನ ಸಾಹಿತ್ಯ ರಕ್ಷಕ ವೀರ ಗಣಾಚಾರಿ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವವನ್ನು ಫೆಬ್ರವರಿ 1ರಂದು ಕಲಬುರಗಿ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷ ರವಿಕುಮಾರ್ ಶಾಪೂರ್ಕರ್ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀ ಮಡಿವಾಳ ಮಾಚಿದೇವರ ದೇವಸ್ಥಾನದಲ್ಲಿ ಕರ್ತೃಗದ್ದುಗೆಗೆ ಪೂಜೆ ಸಲ್ಲಿಸಿ ನಂತರ ಮಾಚಿದೇವ ವೃತ್ತದಲ್ಲಿ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಮೆರವಣಿಗೆಗೆ ಚಾಲನೆ ನೀಡಲಾಗುವುದು ಎಂದರು. ಮಧ್ಯಾಹ್ನ 1:30ಕ್ಕೆ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು, ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಚಂದು ಪಾಟೀಲ್ ಸೇರಿದಂತೆ ಹಲವಾರು ಗಣ್ಯರು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಬರುವ ರವಿವಾರ ಅಂದರೆ ಫೆಬ್ರವರಿ 1 ಮತ್ತು 1ನೇ ತಾರೀಕಿನ ಶರಣರಲ್ಲಿ ಶ್ರೇಷ್ಠ ಶರಣರಾಗಿರ್ತಕ್ಕಂತಹ ವಚನ ಸಾಹಿತ್ಯ ರಕ್ಷಕ ಶ್ರೀ ಮಡಿವಾಳ ಮಾಚಿದೇವರ 926ನೇ ಜಯಂತಿಯನ್ನು ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಾಗೂ ಮಹಾನಗರ ಪಾಲಿಕೆ ಕಲಬುರಗಿ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ವತಿಯಿಂದ ಮತ್ತು ಜೊತೆಗೆ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ಸಮಿತಿ ಕಲಬುರಗಿ ಸಹಯೋಗದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮದ ಸವಿಸ್ತಾರವನ್ನು
ನಮ್ಮ ಮಡಿವಾಳ ಮಾಚಿದೇವರ ವೃತ್ತವಾಗಿರ್ತಕ್ಕಂಥ ಅಂದರೆ ಹುಮ್ನಾಬಾದ್ ರಿಂಗ್ ರಸ್ತೆಯಿಂದ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಅಲ್ಲಿ ಅದಕ್ಕಿಂತ ಮುಂಚಿತವಾಗಿ ಗಣೇಶ್ ನಗರದಲ್ಲಿರ್ತಕ್ಕಂತಹ ಮಡಿವಾಳ ಮಾಚಿದೇವರ ದೇವಸ್ಥಾನದಲ್ಲಿ ಕರ್ತೃ ಗದ್ದೆಗೆ ಅಭಿಷೇಕ ಮತ್ತು ಪೂಜೆಯನ್ನು ನೆರವೇರಿಸುವುದರ ಮೂಲಕ ಬೆಳಗ್ಗೆ 7 ಗಂಟೆಗೆ ಕಾರ್ಯಕ್ರಮ ಚಾಲನೆಯನ್ನು ಪರಮ ಪೂಜ್ಯರಾಗಿರ್ತಕ್ಕಂಥ ಯಕ್ಮಯ್ಯ ಅಪ್ಪಾಜಿಯವರು ನಡೆಸಿಕೊಡ್ತಕ್ಕಂಥದ್ದು. ತದನಂತರ ಮಡಿವಾಳ ಮಾಚಿದೇವರ ವೃತ್ತ ಅಂದರೆ ಹುಮ್ನಾಬಾದ್ ರಿಂಗ್ ರಸ್ತೆಯಲ್ಲಿ ನಮ್ಮ ವೃತ್ತದಲ್ಲಿ ಷಟಸ್ಥಲ ಧ್ವಜವನ್ನು ಅರ್ಪಣೆ ಮಾಡುವುದರ ಮೂಲಕ ಶ್ರೀನಿವಾಸ ಸರಡಿಗೆಯ ಪರಮ ಪೂಜ್ಯರು ಆಗಿರ್ತಕ್ಕಂಥ ಶ್ರೀ ಷಟಸ್ಥಳ ಬ್ರಹ್ಮೆ ಡಾಕ್ಟರ್ ರೇವಣಸಿದ್ಧ ಶಿವಾಚಾರ್ಯರು ಹಾಗೂ ಬಿದ್ದಾಪುರ ಕಾಲೋನಿಯ ಅಕ್ಕಮಹಾದೇವಿ ಸಂಸ್ಥಾನದ ಆಶ್ರಮದ ಪರಮ ಪೂಜ್ಯರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಪ್ರಭು ಶ್ರೀ ತಾಯಿಯವರ ಅಮೃತ ಹಸ್ತದಲ್ಲಿ ಅದರ ಕಾರ್ಯಕ್ರಮದ ನೇತೃತ್ವವನ್ನು ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಷಟಸ್ಥಳ ಬ್ರಹ್ಮೆ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ ಚೌದಾಪುರಿ ಅಪ್ಪಾಜಿಯವರು ವಹಿಸಿಕೊಂಡಿರ್ತಕ್ಕಂಥ ಪೂಜ್ಯರ ಒಂದು ಅಮೃತ ಹಸ್ತದಿಂದ ಷಟಸ್ಥಳ ಧ್ವಜವಂದನೆಯಲ್ಲಿ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಕ್ಕಂಥದ್ದು. ಕಾರ್ಯಕ್ರಮದ ಭವ್ಯ ಮೆರವಣಿಗೆಯನ್ನು ನಮ್ಮ ನೆಚ್ಚಿನ ನಾಯಕರು ಮತ್ತು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ನಿಕಟ ಪೂರ್ವ ಶಾಸಕರಾಗಿರ್ತಕ್ಕಂಥ ಸನ್ಮಾನಿಸಿದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರು, ಅದರ ಜೊತೆಗೆ ಕಲಬುರಗಿ ಜಿಲ್ಲಾ ನಗರ ಅಧ್ಯಕ್ಷರು ಆಗಿರ್ತಕ್ಕಂಥ ಬಿಜೆಪಿ ಘಟಕ ನಗರ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚಂದು ಪಾಟೀಲ್ ಅವರು ಅವರ ಸಹಯೋಗದೊಂದಿಗೆ ಕಾರ್ಯಕ್ರಮ ಮೆರವಣಿಗೆಯನ್ನು ಚಾಲನೆ ನೀಡತಕ್ಕಂಥದ್ದು. ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಮಡಿವಾಳ ಸಮಾಜದ ಸುಮಾರು 500ಕ್ಕಿಂತ ಹೆಚ್ಚಿನ ಮಹಿಳೆಯರು ಕುಂಭ ಮತ್ತು ಕಳಸದ ಒಂದು ಮೆರವಣಿಗೆ ಕೂಡ ಇರೋದು. ಕುಂಭ ಕಳಸದ ಚಾಲನೆಯನ್ನು ಶರಣ ಸಂಸ್ಥಾನದ ಪರಮ ಪೂಜ್ಯರು ಆಗಿರ್ತಕ್ಕಂಥ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿಯವರು ಅಮೃತಹಸ್ತದಿಂದ ಕುಂಭ ಮತ್ತು ಕಳಸದ ಚಾಲನೆ ನೀಡ್ತಕ್ಕಂಥದ್ದು. ಅದರ ಜೊತೆಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸಮಾಜ ಸೇವಕಿಯರು ಸಹೋದರಿ ಶ್ರೀಮತಿ ಜಯಶ್ರೀ ಬಸವರಾಜ್ ಮತ್ತಿಮೂಡ ಅವರಿರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ಬಸವರಾಜ್ ಮಡಿವಾಳ್, ಭೀಮಪ್ಪ ಮಡಿವಾಳ್, ಬಾಬುರಾವ್ ಹಾಗರಗುಂಡಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎಂಬಿ ನಗರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಮನೆಗಳ್ಳತನ ಪ್ರಕರಣಗಳನ್ನು ಭೇದಿಸುವಲ್ಲಿ ಕಲಬುರಗಿ ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ ತಿಳಿಸಿದ್ದಾರೆ. ದಿನಾಂಕ 31/5/2025ರಿಂದ 3/6/2025 ಅವಧಿಯಲ್ಲಿ ನಡೆದ ಮನೆಗಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರು ದಾಖಲಿಸಿಕೊಂಡು ತಾಂತ್ರಿಕ ಹಾಗೂ ವೈಜ್ಞಾನಿಕ ವಿಧಾನಗಳಿಂದ ತನಿಖೆ ನಡೆಸಿದ ಪೊಲೀಸರು 2 ಆರೋಪಿತರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿತರಿಂದ 67 ಗ್ರಾಮ ಬಂಗಾರದ ಆಭರಣಗಳು, 1,20,000 ನಗದು ಹಣ ಹಾಗೂ ಕೃತ್ಯಕ್ಕೆ ಬಳಸಿದ ಒಂದು ಪಲ್ಸರ್ ಬೈಕ್ ಸೇರಿ ಒಟ್ಟು 12,14,000 ಮೌಲ್ಯದ ಸ್ವತ್ತು ವಶಪಡಿಸಿಕೊಳ್ಳಲಾಗಿದೆ. ಬಂಧಿತ ಆರೋಪಿತರು ಎಂಬಿ ನಗರ ಪೊಲೀಸ್ ಠಾಣೆಯ 4 ಮನೆಗಳ್ಳತನ ಪ್ರಕರಣಗಳಲ್ಲಿ ತಾವು ಭಾಗಿಯಾಗಿರುವುದನ್ನು ಒಪ್ಪಿಕೊಂಡಿದ್ದಾರೆ. ಮಾನ್ಯ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರ ಮಾರ್ಗದರ್ಶನದಲ್ಲಿ ಉಪ ಪೊಲೀಸ್ ಆಯುಕ್ತರು, ಸಹಾಯಕ ಪೊಲೀಸ್ ಆಯುಕ್ತರು ಹಾಗೂ ಎಂಬಿ ನಗರ್ ಪೊಲೀಸ್ ಠಾಣೆಯ ಅಧಿಕಾರಿ ಸಿಬ್ಬಂದಿಗಳ ತಂಡ ಈ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ನಡೆಸಿದ್ದು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಪ್ರಕರಣದ ಆರೋಪಿತರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕಾರ್ಯವನ್ನು ಮಾನ್ಯ ಪೊಲೀಸ್ ಆಯುಕ್ತರು ಶ್ಲಾಘಿಸಿ ಪತ್ರ ನೀಡಿ ಗೌರವಿಸಿದರು. ನಗರ ವ್ಯಾಪ್ತಿಯಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಬೇಸಿಕಲಿ 2 ವೀಲರ್ ಇನ್ವಾಲ್ವ್ಮೆಂಟ್ ಆಗಿರುವಂಥದ್ದಿದೆ. ಅದರಲ್ಲಿ ಅಟ್ಲೀಸ್ಟ್ ಒಂದು 60 to 80% ಒಂದು ವೇಳೆ ಹೆಲ್ಮೆಟ್ ಅವರು ಧರಿಸಿದರೆ ಬಹುಶಃ ಉಳಿತಾ ಇದ್ದರು ಅಂತ ನಮಗನ್ನಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಬೇಸಿಕಲಿ ಕಲಬುರಗಿ ಏನಂತಂದರೆ ಭಾಳ ಬಿಸಿಲಿದೆ, ಈ ಬಿಸಿಲಲ್ಲಿ ಹೆಲ್ಮೆಟ್ ಹೆಂಗೆ ಧರಿಸಬೇಕು ಆ ಒಂದು ಎಕ್ಸ್ಕ್ಯೂಸ್ಲಿಂದನೇ ಸುಮಾರು ಜನ ಹೆಲ್ಮೆಟನ್ನು ಬಳಸ್ತಾ ಇಲ್ಲ. ಸೊ ನಾವು ಫಸ್ಟ್ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ಅವರ್ ಓನ್ ಡಿಪಾರ್ಟ್ಮೆಂಟ್. ನಮ್ಮ ಪ್ರತಿಯೊಬ್ಬ ಅಧಿಕಾರಿ ಸಿಬ್ಬಂದಿಯವರು ಈಗ ಫೆಬ್ರವರಿ 1ಲಿಂದ ಕಡ್ಡಾಯವಾಗಿ ಸಂಚಾರ ನಿಯಮವನ್ನು ಪಾಲನೆ ಮಾಡಿಸಬೇಕು. ಅದರಲ್ಲಿ ಎಸ್ಪೆಷಲಿ ಹೆಲ್ಮೆಟನ್ನು ನಮ್ಮವರು ಪ್ರತಿಯೊಬ್ಬರು ಹೆಲ್ಮೆಟನ್ನು ಕಂಪಲ್ಸರಿ ಧರಿಸಿ ಮಾದರಿ ಆಗಬೇಕು ಅಂತ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇದು ಆದ ನಂತರ ನೆಕ್ಸ್ಟ್ 15 days ನಂತರ ನಾವು ಸಾರ್ವಜನಿಕರಲ್ಲಿ ಒಂದು ಎನ್ಫೋರ್ಸ್ಮೆಂಟ್ ಅವೇರ್ನೆಸ್ ಟೈಪ್ ಒಂದು 15 days ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅದರಲ್ಲಿ ಬರೀ ಎನ್ಫೋರ್ಸ್ ಮಾಡಲ್ಲ, ಒಂದು 10 days ಅವರಿಗೆ ವೆಹಿಕಲ್ಗಳನ್ನು ಸೀಸಿ ಹೆಲ್ಮೆಟ್ ಧರಿಸುವವರೆಗೂ ಅವರಿಗೆ ಅವಕಾಶ ಮಾಡಿಕೊಡ್ತೀವಿ. ನಂತರ ಏನಿದೆ ಇಟ್ ಈಸ್ ಫಾರ್ ದೇರ್ ಓನ್ ಸೇಫ್ಟಿ. ಅದಕ್ಕೆ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಮಾಧ್ಯಮ ಮಿತ್ರ ಇರ್ಬೋದು, NGOs ಇರ್ಬೋದು, ಖಾಸಗಿ ಸಂಸ್ಥೆಗಳಿರ್ಬೋದು,
ಮತ್ತು ಎಲ್ಲ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನಂತಂದರೆ ಲೆಟಸ್ ಮೇಕ್ ದಿಸ್ ಇಯರ್ 2026 ನಾಟ್ ಜಸ್ಟ್ ಇಯರ್ ಆಫ್ ಅವೇರ್ನೆಸ್ ಬಟ್ ಇಟ್ ಈಸ್ ಇಯರ್ ಆಫ್ ಆ್ಯಕ್ಷನ್ ಫಾರ್ ಅವರ್ ಓನ್ ಸೇಫ್ಟಿ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಕಲಬುರಗಿ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಆದರಣೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಬಗ್ಗೆ ಅವಮಾನಕಾರಿ ಪದ ಬಳಕೆ ಮಾಡಿರುವುದನ್ನು ಡಾಕ್ಟರ್ ಸುಧಾ ಆರ್ ಹಾಲ್ಕಾಯಿ ತೀವ್ರವಾಗಿ ಖಂಡಿಸಿದ್ದಾರೆ. ಕೇವಲ ಪತ್ರಿಕಾಗೋಷ್ಠಿ ನಡೆಸಿಲ್ಲ ಎಂಬ ಕಾರಣಕ್ಕೆ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಈ ರೀತಿಯ ಹೇಳಿಕೆ ನೀಡಿರುವುದು ಸಚಿವರ ಅವಿವೇಕತೆಯನ್ನು ತೋರಿಸುತ್ತದೆ ಎಂದರು. ಜಗತ್ತು ಮೆಚ್ಚಿದ ನಾಯಕನಾಗಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹೇಡಿ ಎಂಬ ಪದ ಬಳಕೆ ಮಾಡಿರುವುದು ಸಚಿವರ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ. ಅವರು ಕಲಬುರಗಿ ಜಿಲ್ಲೆಯ ಅಭಿವೃದ್ಧಿಯ ವಿಚಾರದಲ್ಲಿ ಸಚಿವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು. ಬಹಮನಿ ಕೋಟೆಗೆ ಭೇಟಿ ನೀಡುವ ವಿದೇಶಿ ಪ್ರವಾಸಿಗರು ಅಲ್ಲಿನ ಅವ್ಯವಸ್ಥೆ ಮತ್ತು ಅಶುಚಿ ಪರಿಸ್ಥಿತಿ ಕಂಡು ನಿರಾಶರಾಗಿರುತ್ತಿರುವುದು ಜಿಲ್ಲೆಯ ಆಡಳಿತದ ವೈಫಲ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದರು. ಮನರೇಗಾ ಹಗರಣಗಳಿಂದ ಯಾದಗಿರಿ, ಆಳಂದ್ ಹಾಗೂ ಜೇವರ್ಗಿ ಪ್ರದೇಶಗಳು ರಾಷ್ಟ್ರಮಟ್ಟದಲ್ಲಿ ಕೆಟ್ಟ ಹೆಸರು ಪಡೆದಿರುವುದಕ್ಕೂ ಕಾಂಗ್ರೆಸ್ ಪಕ್ಷವೇ ಕಾರಣವೆಂದು ಡಾಕ್ಟರ್ ಹಾಲ್ಕಾಯಿ ಟೀಕಿಸಿದರು. ಶೂನ್ಯ ಸಾಧನೆ ಮತ್ತು ಶೂನ್ಯ ಪ್ರಗತಿ ಹೊಂದಿರುವ ಸಚಿವರು ಅನಾವಶ್ಯಕ ಹೇಳಿಕೆಗಳಿಂದ ಜನರ ಗಮನ ಬೇರೆಡೆ ಸೆಳೆಯಲು ಯತ್ನಿಸುತ್ತಿದ್ದಾರೆ ಎಂದು ಹೇಳಿದರು. ದೇಶದ ಜನತೆಯೊಂದಿಗೆ ನಿರಂತರ ಸಂವಾದ ನಡೆಸುತ್ತಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ಹೆಮ್ಮೆ ಎಂದು ಅವರು ಅಭಿಪ್ರಾಯಪಟ್ಟರು. ನರೇಂದ್ರ ಮೋದಿಜಿಯವರಿಗೆ, ನಮ್ಮ ದೇಶದ ಪ್ರಧಾನಮಂತ್ರಿಯವರಿಗೆ ಹೇಡಿ ಅನ್ನೋ ಪದವನ್ನು ಉಪಯೋಗಿಸ್ಕೊಂಡ್ರು. ಇದಕ್ಕೆ ಕಾರಣ ಒಂದೇ ಏನು ಅಂತಂದರೆ, ಅವರು ಇಲ್ಲಿವರೆಗೂ ಒಂದು ಪತ್ರಿಕಾಗೋಷ್ಠಿ ಮಾಡಿಲ್ಲ ಅಂತೆ. ಅದಕ್ಕೆ ನಮ್ಮ ಮೆಚ್ಚಿನ, ನಮ್ಮ ಗೌರವಿತವಾದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಹೇಳಿ ಅಂತ ಹೇಳ್ತಾರೆ. ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಇಲ್ಲಿವರೆಗೆ ಏನು ಶೌರ್ಯದ ಕೆಲಸ ಮಾಡಿದ್ದೀರಾ ಹೇಳಿ ನೋಡೋಣ. ಕಲಬುರಗಿ ಜೈಲಲ್ಲಿ ಕ್ರಿಮಿನಲ್ಸಿಗೆ 5 ಸ್ಟಾರ್ ಫೆಸಿಲಿಟೀಸ್ ಕೊಡ್ತಾ ಇದ್ದೀರಾ. ಇದು ನಿಮ್ಮ ಶೌರ್ಯದ ಕೆಲಸನ? ಇಲ್ಲಿವರೆಗೂ ಎಲ್ಲ ಜನದ ಜೊತೆಗೆ ಅವರ ಭಾವನೆಗಳನ್ನು ತಿಳ್ಕೊಂಡು, ಒಂದು ಶೌಚಾಲಯಗಳನ್ನು ಕಟ್ಟೋದು ಹಿಡ್ಕೊಂಡು, ಒಂದು ಗ್ಯಾಸ್ಗಳನ್ನು ಕೊಡೋದನ್ನು ಹಿಡ್ಕೊಂಡು, ರೈತರದ ಒಂದು ವಿಷಯ ಹಿಡ್ಕೊಂಡು, ಎಲ್ಲ ವಿಷಯದಲ್ಲಿ ಇಡೀ ನಮ್ಮ ಭಾರತ ದೇಶದ 140 ಕೋಟಿ ಜನರಿಗೆ ಮನ ಮುಟ್ಟುವಂಥ ಕೆಲಸ ಮಾಡಿರ್ತೋ ಅದನ್ನೇ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ. ನಮ್ಮದೇ ಆದ ಕಲಬುರಗಿ ಜಿಲ್ಲೆಯಲ್ಲಿ ಬಹಮನಿ ಫೋರ್ಟ್ ಪ್ರಧಾನಮಂತ್ರಿಜಿಯವರು ಅದನ್ನು ಗುರುತಿಸ್ಬಿಟ್ಟು ಯುನೆಸ್ಕೋಗೆ ವರ್ಲ್ಡ್ ಹೆರಿಟೇಜಲ್ಲಿ ಒಂದು ಲಿಸ್ಟಲ್ಲಿ ಇವರು ಕಳಿಸಿದ್ದಾರೆ. ಅದೇ ಬಹಮನಿ ಫೋರ್ಟನ್ನು ವೀಕ್ಷಿಸಲು ಬಂದಿರುವ ಟೂರಿಸ್ಟ್ಗಳು ಇಲ್ಲಿನ ಕೊಳಚೆ, ಇಲ್ಲಿನ ಗಲೀಜು ನೋಡಿಬಿಟ್ಟು ಬೇಜಾರಾಗಿ ಒಳಗಡೆ ಹೋಗ್ಲಾರ್ದೇ ಹೊರಗಡೆ ಹೋಗ್ತಾರೆ. ಯಾವ ಟೂರಿಸ್ಟು ಅಂದರೆ ಅಮೇರಿಕಾ ಮತ್ತು ಇಂಗ್ಲೆಂಡಿಂದ ಬಂದಿರೋ ಟೂರಿಸ್ಟ್ಗಳು. ನಾಚಿಕೆ ಆಗಲ್ವಾ? ನಿಮ್ಮ ಮನೆ ಎದುರು ಹಿಂಗೆ ಕೊಳಚೆ ಇಟ್ಕೊತೀರಾ? ನಿಮ್ಮ ಮನೆ ಎದುರು ಹಿಂಗೆ ಕೊಳಚೆ ಇಟ್ಕೊತೀರಾ ನೀವು ಉಸ್ತುವಾರಿ ಸಚಿವರೇ? ಯಾವ ನೈತಿಕತೆಯಿಂದ ನೀವು ಪ್ರಧಾನಮಂತ್ರಿಯವರಿಗೆ ಅಥವಾ ಅಮಿತ್ ಶಾಜಿ ಅವರಿಗೆ ಇಂಥ ಪದಗಳನ್ನು ಬಳಕೆ ಮಾಡ್ತೀರಾ? ಯಾವ ರೀತಿಯಿಂದಲೂ ನಮ್ಮ ಕಲಬುರಗಿಯ ಜಿಲ್ಲೆಯ ಜನರು ಮುಖ ಎತ್ತುವಂಥ ಸಂಗತಿ, ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಶೂನ್ಯ ಅಭಿವೃದ್ಧಿ, ಶೂನ್ಯ ಪ್ರಗತಿ, ಶೂನ್ಯ ಪರಿಹಾರ ಇಟ್ಕೊಂಡು ನೀವು ಪದಗಳನ್ನು ಉಪಯೋಗಿಸ್ಕೊತೀರ. ನಿಮ್ಗೆ ಯಾವ ಪದವನ್ನು ಉಪಯೋಗಿಸ್ಕೋಬೇಕು ನಾವು? ಮನ್ರೇಗಾ ಬಗ್ಗೆ ಮಾತಾಡ್ತೀರ, ನಾಚಿಕೆ ಆಗುತ್ತೆ ರೀ. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮೊನ್ನೆ ಬಂದು ಪತ್ರಿಕಾಗೋಷ್ಠಿ ಮಾಡಿದಾಗ ಮತ್ತೆ ನಮ್ಮ ಕಲ್ಯಾಣ ಕರ್ನಾಟಕ, ಯಾದಗಿರಿ, ಜೇವರ್ಗಿ, ಆಳಂದ್ ಇಲ್ಲೆಲ್ಲ ಆಗಿರುವ ಮನ್ರೇಗಾ ಹೆಸರಲ್ಲಿ, ಮಹಾತ್ಮ ಗಾಂಧಿ ಹೆಸರಲ್ಲಿ ನೀವೇನು ಲೂಟಿ ಮಾಡ್ತಾ ಇದ್ರಲ್ಲ, ಅದರದ್ದು ಒಂದು ಪರ್ದಾಫಾಶ್ ಆಗಿತ್ತು. CAG ರಿಪೋರ್ಟ್ ಪ್ರಕಾರ ಕರ್ನಾಟಕ 3ನೇ ಸ್ಥಾನದಲ್ಲಿದೆ ಮನ್ರೇಗಾ ಭ್ರಷ್ಟಾಚಾರದಲ್ಲಿ. ಅದರೊಳಗಡೆ ಯಾದಗಿರಲ್ಲಿ ಒಬ್ಬ ಪುರುಷ ಸೀರೆ ಉಡ್ಕೊಂಡ್ಬಿಟ್ಟು ಮಹಿಳೆಯರ ಅವತಾರದಲ್ಲಿ ಬಿಲ್ ಕಲೆಕ್ಟ್ ಮಾಡ್ತಾರೆ. ಜೇವರ್ಗಿ ಮತ್ತು ಆಳಂದಲ್ಲಿ 21 ಕಾಮಗಾರಿಕಾ ಕೆಲಸಗಳಲ್ಲಿ ಕಂಪ್ಲೀಟಾಗಿ ಫ್ರಾಡ್ ಆಗಿದೆ. ಜಾಬ್ ಕಾರ್ಡ್ಸನ್ನು ಮಿಸ್ಯುಟಿಲೈಸ್ ಮಾಡ್ತಾ ಇದ್ದಾರೆ. ಇದು ಒಂದು ATM ಅಂತಾಗಿ ಇವರು ಎಲ್ಲ ಉಪಯೋಗಿಸ್ಕೊತಾ ಇದ್ರು ಕಾಂಗ್ರೆಸ್ ಸರ್ಕಾರ.
ಅದರಲ್ಲಿ ನರೇಂದ್ರ ಮೋದಿಜಿಯವರು ಅದನ್ನು ಬ್ಲಾಕ್ ಮಾಡಿದ್ದಾರೆ. ಇವರಿಗೆ ಇದನ್ನು ತಾಳಕ್ಕಾಗ್ತಾ ಇಲ್ಲ. ಫಿಶ್ ಔಟ್ ಆಫ್ ದಿ ಪಾಂಡ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ, ಆ ಥರ ಆಗಿದೆ ಇವರಿಗೆ. ಯಾಕಂದರೆ ಭ್ರಷ್ಟಾಚಾರ ದುಡ್ಡು ಸಿಗ್ತಾ ಇಲ್ವಲ್ಲ ಈಗ. ಇದರೊಳಗಡೆ ಏನು ಇಟ್ ಈಸ್ ಅಬ್ಸಲ್ಯೂಟ್ಲಿ VB-G ರಾಮ್ಜಿ ಅನ್ನೋದು ಏನು ಆ್ಯಕ್ಟ್ ತೊಗೊಂಡು ಬಂದಿದ್ದಾರೆ, ಇಟ್ ಈಸ್ ಎ ಗೇಮ್ ಚೇಂಜರ್. ಅದರೊಳಗಡೆ ಏನು ಮಾಸ್ಟರ್ ಸ್ಟ್ರೋಕ್ ಅಂತಂದರೆ ಡಿಜಿಟಲ್ ಅಟೆಂಡೆನ್ಸ್ ಇಟ್ಟಿದ್ದಾರೆ. ದಿಸ್ ಈಸ್ ಅಬ್ಸಲ್ಯೂಟ್ ಟ್ರಾನ್ಸ್ಪರೆನ್ಸಿ. ಡಿಜಿಟಲ್ ಅಟೆಂಡೆನ್ಸ್ ಇಟ್ಟಿದ್ದಾರೆ, ಜಿಯೋ ಟ್ಯಾಗ್ ಇಟ್ಟಿದ್ದಾರೆ. ಇವರಿಗೆ ಮನುಷ್ಯರ ಬದಲು, ಮ್ಯಾನ್ ಪವರ್ ಬದಲು ಈಗ ಮಷಿನರೀಸ್ ಯೂಸ್ ಮಾಡಿ ಏನು ಇವರು ಫಾಲ್ಸ್ ಬಿಲ್ ಪ್ರೊಡ್ಯೂಸ್ ಮಾಡ್ತಾಯಿದ್ರು, ಅದನ್ನು ಇವರಿಗೆ ಇದು ಮಾಡೋಕ್ಕಾಗಂಗಿಲ್ಲ ಈಗ. ಅದು ಕಷ್ಟ ಆಗ್ತಾಯಿದೆ ಇವರಿಗೆ. ಎಷ್ಟಂತ ಮಹಾತ್ಮ ಗಾಂಧಿಯವರ ಹೆಸರ ಮೇಲೆ ಲೂಟಿ ಮಾಡ್ತೀರಾ? ಇವತ್ತು 6,000 ಕೋಟಿ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಎಕ್ಸೈಸ್ ಅಸೋಸಿಯೇಷನ್ದು ಪ್ರೆಸಿಡೆಂಟ್ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 500 ಬಾರ್ ಲೈಸೆನ್ಸ್, 550 ಬಾರ್ ಲೈಸೆನ್ಸ್ಗಳಿಗೆ ಅಂತೆ. ಮಹಾತ್ಮ ಗಾಂಧಿ ಹೇಳಿದ್ರ ಇಷ್ಟಕ್ಕೊಂದು ನೀವು ತೆಗೀರಿ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಲೂಟಿ ಮಾಡಿರಿ ಅಂತ ಮಹಾತ್ಮ ಗಾಂಧಿ ಹೇಳಿದ್ರ ನಿಮಗೆ? ಏನು ಯಾವತ್ತಿಗೂ ಈ ಒಂದು ಸ್ಕೀಮಲ್ಲಿ ಹೆಸರುಗಳು ಚೇಂಜೇ ಆಗಿಲ್ವಾ? ಮೊದಲು ಜವಾಹರ್ಲಾಲ್ ನೆಹರು ಹೆಸರಲ್ಲಿತ್ತು, ಆಮೇಲೆ ನರೇಗಾ ಅಂತ ಬಂತು, ಆಮೇಲೆ ಮನ್ರೇಗಾ ಅಂತ ಬಂದ್ಬಿಟ್ಟು ಈಗ G ರಾಮ್ಜಿ ಅಂತ ಬಂದಿದೆ. ಏನು ತಪ್ಪಾಗಿದೆ? ಕಾಂಕ್ರೀಟ್ ಪಾಲಿಸೀಸ್ ಮಾಡಿದ್ದಾರೆ ಇದ್ರ ಒಳಗಡೆ. 100 ಡೇಸ್ ಇರೋದನ್ನು 125 ಡೇಸ್ ಮಾಡಿದ್ದಾರೆ, ವರ್ಕಿಂಗ್ ಡೇಸ್. ಪೇಮೆಂಟ್ ವಿಲ್ ಬಿ ಗಿವನ್ ಅರ್ಲಿಯರ್. ಕನ್ಸ್ಟ್ರಕ್ಟಿವ್ ಇನ್ಫ್ರಾಸ್ಟ್ರಕ್ಚರ್ ಆಗಬೇಕು. ನೀವೆಲ್ಲಾದರೂ ತೆಗ್ಗ ತೋಡ್ಬಿಟ್ಟು ಅದೇ ಮಣ್ಣನ್ನು ಇಟ್ಬಿಟ್ಟು ಮಳೆ ಬಂದಾದಮೇಲೆ ಮತ್ತೆ ಅದು ಮಣ್ಣು ಬೀಳುತ್ತೆ, ಅದನ್ನೇ ಮತ್ತೆ ಕೆದರ್ತೀರಾ. ಒಂದೇ ಕೆಲಸಕ್ಕೆ 4 ಸಲ ಬಿಲ್ ಹಾಕ್ತಾರೆ ಇವರು. ಇದನ್ನೆಲ್ಲ ತಡೆ ಹಿಡಿಯುತ್ತೆ, ಯಾಕಂದರೆ ಜಿಯೋ ಟ್ಯಾಗ್ ಇರುತ್ತೆ, ಡಿಜಿಟಲ್ ಅಟೆಂಡೆನ್ಸ್ ಇರುತ್ತೆ. ಇದೆಲ್ಲ ಕಷ್ಟ ಆಗ್ತಿದೆ ಇವರಿಗೆ. ಇರಲಾರ್ದ ಅಪವಾದಗಳನ್ನು ಹೊರಿಸ್ತಾರೆ. ನಿನ್ನೆ ಸಹ ಇದು ಜಾಹೀರಾತು ಕೊಟ್ಟಿದ್ದಾರೆ. ಇದೇನು ಪತ್ರಿಕೆಯಲ್ಲಿ ಜಾಹೀರಾತು ಕೊಟ್ಟಿದ್ದಾರಲ್ಲ, ದಿಸ್ ಈಸ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್, ದಿಸ್ ಈಸ್ ಅಗೇನ್ಸ್ಟ್ ದ ಸುಪ್ರೀಂ ಕೋರ್ಟ್ ಆರ್ಡರ್. ಯಾವುದೇ ಸರ್ಕಾರ ಈ ಥರ ಜಾಹೀರಾತು ಕೊಡೋಕ್ಕೆ ಅವರಿಗೆ ಅಧಿಕಾರ ಇಲ್ಲ. ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಏನಿದೆ ಸುಪ್ರೀಂ ಕೋರ್ಟ್ ಆರ್ಡರ್ ಅಂತ ಹೇಳ್ಬಿಟ್ಟು. ಮಹಾತ್ಮ ಗಾಂಧಿ ಅವ್ರ ಫೋಟೋ ಹಾಕ್ಬಿಟ್ಟು ಪಕ್ಕದಲ್ಲಿ ಸಂಗಪ್ಪ ಅಂತ ಹೇಳ್ತಾರೆ ಇವರು. ಇವ್ರು ಮಾಡೋ ಕೆಲಸಕ್ಕೆ ನಾಚಿಕೆ ಆಗಲ್ವಾ ಇವರಿಗೆ? ಗೃಹಲಕ್ಷ್ಮಿಯಲ್ಲಿ 5,000 ಕೋಟಿ ಇನ್ನೂ ಹೆಣ್ಮಕ್ಳಿಗೆ ಕೊಟ್ಟಿಲ್ಲ. ಅನ್ನಭಾಗ್ಯದಲ್ಲಿ 600 ಕೋಟಿ ಇನ್ನೂ ಕೊಟ್ಟಿಲ್ಲ. ಅದ್ರದ್ದು ಹಗರಣ. ಇದ್ರ ಲೆಕ್ಕ ಕೊಡಿ ಅಂತ ಹೇಳ್ರಿ ಇವರಿಗೆ. ಗ್ಯಾರಂಟಿ ಹೆಸರ ಮೇಲೆ ಲೂಟಿ ಮಾಡ್ತಾ ಇದ್ದಾರೆ, ಮನ್ರೇಗಾ ಹೆಸರ ಮೇಲೆ ಲೂಟಿ ಮಾಡ್ತಾ ಇದ್ದಾರೆ. ಆತಂಕಿ ಹಮ್ಲಾ ಆದರೆ ಘುಸ್ಗೆ ಮಾರೇಂಗೆ ಅಂತ ಯಾರು ಕೊಟ್ಟಿರೋದು ಆದೇಶ? ಆದರಣೀಯ ನರೇಂದ್ರ ಮೋದಿಜಿಯವ್ರ ಕೈ ಕೆಳಗಡೆ ಆಗ್ತಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಇವರಿಗೆ ನಾವೇನು ಟೆರರಿಸ್ಟ್ಗಳಿಗೆ ರೆಡ್ ಕಾರ್ಪೆಟ್ ವೆಲ್ಕಮ್ ಅವಾಗೂ ಕೊಡ್ತಾ ಇದ್ರು, ಈಗಲೂ ಕೊಡ್ತಾ ಇದ್ದಾರೆ ಇವರು. ಈ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಪಕ್ಷದ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ. ಒಳ ಮೀಸಲಾತಿ ಮಸೂದೆ ವಿಳಂಬ ಖಂಡನೆ. 1 ವಾರದ ಗಡುವು ಕಲಬುರಗಿಯಲ್ಲಿ ಧರಣಿ ಎಚ್ಚರಿಕೆ. ಕಬ್ಬು ತುಂಬಿದ ಲಾರಿ ಹರಿದು ಕುರಿಗಳ ಸಾವು. ಕಲಬುರಗಿ ತಾಲೂಕಿನ ಹಾಡತಿಲ ಕ್ರಾಸ್ ಬಳಿ ದುರ್ಘಟನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.
ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗಾಗಿ 35 ವರ್ಷಗಳಿಂದ ನಿರಂತರ ಹೋರಾಟ ನಡೆಸಿಕೊಂಡು ಬರುತ್ತಿರುವ ಮಾದಿಗ ಸಮುದಾಯದ ಬಹುದಿನಗಳ ಕನಸು ಮತ್ತೆ ವಿಳಂಬವಾಗಿರುವುದಕ್ಕೆ ಶೋಷಿತ ಜನಾಗೃತಿ ವೇದಿಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಜವಳಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸರ್ಕಾರ ಬೆಳಗಾವಿ ಅಧಿವೇಶನದಲ್ಲಿ ಮಂಡಿಸಿದ ಒಳ ಮೀಸಲಾತಿ ಮಸೂದೆಗೆ ರಾಜ್ಯಪಾಲರು ಅಂಕಿತ ಹಾಕದೆ ಸ್ಪಷ್ಟೀಕರಣಕ್ಕಾಗಿ ವಾಪಸ್ಸು ಕಳುಹಿಸಿ 22 ದಿನಗಳಾದರೂ ಸರ್ಕಾರ ಮರುಕಳುಹಿಸಿದಿರುವುದು ಗಂಭೀರ ವಿಷಯ ಎಂದು ವೇದಿಕೆ ತಿಳಿಸಿದೆ. ಇದು ಕೇವಲ 1-2 ವರ್ಷದ ಹೋರಾಟವಲ್ಲ, ಸಾವಿರಾರು ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನದ ಫಲವೆಂದು ಹೇಳಿದ ವೇದಿಕೆ, ಮಕ್ಕಳ ಭವಿಷ್ಯ ಮತ್ತು ಉದ್ಯೋಗ ನಿರೀಕ್ಷೆಯಲ್ಲಿರುವ ಯುವ ಜನಾಂಗದ ಬದುಕಿನ ಪ್ರಶ್ನೆ ಇದಾಗಿದೆ ಎಂದು ಎಚ್ಚರಿಸಿದೆ. 1 ವಾರದೊಳಗೆ ಮಸೂದೆಯನ್ನು ರಾಜಭವನಕ್ಕೆ ಮರುಕಳುಹಿಸಬೇಕು, ಇಲ್ಲವಾದರೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಇತಿಹಾಸದಲ್ಲಿ ಪರಿಶಿಷ್ಟ ಜಾತಿಯ ಜನಾಂಗದಲ್ಲಿ 35 ವರ್ಷಗಳ ಕಾಲ ದೀರ್ಘವಾದಂಥ ಹೋರಾಟ ಯಾವುದಾದ್ರೂ ನಡೆದಿದೆ ಅಂತಂದರೆ ಅದು ಒಳ ಮೀಸಲಾತಿಯ ಹೋರಾಟ, ಅದು ಮಾದಿಗರ ಹೋರಾಟ ಅಂಥೇಳಿ ತಮ್ಮೆಲ್ಲರ ಗಮನಕ್ಕೂ ಸಹ ಇದೆ. ಬೆಳಗಾವಿ ಅಧಿವೇಶನದಲ್ಲಿ ಏನು ಮಾದಿಗರ 35 ವರ್ಷದ ಹೋರಾಟಕ್ಕೆ ಮಣಿದಂಥ ಸರ್ಕಾರ ಬೆಳಗಾವಿ ಅಧಿವೇಶನದಲ್ಲಿ ಒಳ ಮೀಸಲಾತಿ ಅಂಗೀಕರಿಸಿತ್ತು. ಅದನ್ನು ರಾಜಭವನಕ್ಕೂ ಕೂಡ ಮಸೂದೆ ಬಿಲ್ ಕಳಿಸಲಾಗಿತ್ತು. ಅದನ್ನು ತಿಳಿದ ಇಡೀ ಕರ್ನಾಟಕದಲ್ಲಿರುವಂಥ ಮಾದಿಗ ಜನಾಂಗದ ಮತ್ತು ಎಲ್ಲ ಹೋರಾಟಗಾರರು ಒಂದು ರೀತಿಯ ನಿಟ್ಟುಸಿರನ್ನು ಬಿಟ್ಟು ಇನ್ನೇನು 35 ವರ್ಷದ ಹೋರಾಟದ ಕನಸು ನನಸಾಯಿತು, ನಮ್ಮೆಲ್ಲರ ಮಕ್ಕಳ ಭವಿಷ್ಯ ಉಜ್ವಲವಾಗ್ತದೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದೀವಿ. ಅಷ್ಟರಲ್ಲೇ ಒಂದು 2-3 ದಿನಗಳಲ್ಲಿ ಮತ್ತೊಂದು ರಾಜಭವನದಿಂದ ಆಘಾತಕರವಾಗಿರ್ತಕ್ಕಂಥ ಸುದ್ದಿಯನ್ನು ಬಂತು. ರಾಜ್ಯಪಾಲರು ಸರ್ಕಾರಕ್ಕೆ ಕೆಲವೊಂದು ಸ್ಪಷ್ಟೀಕರಣವನ್ನು ಕೇಳಿ ಒಳ ಮೀಸಲಾತಿ ಮಸೂದೆ ಬಿಲ್ಲನ್ನು ಸರ್ಕಾರಕ್ಕೆ ವಾಪಸ್ ಕಳಿಸಿದರು. ಈ ರೀತಿ ಅನೇಕ ಘಟನೆಗಳು ನಡೆದಿದೆ. ಸರ್ಕಾರದ ಮಧ್ಯೆ ಆಗಿರ್ಬೋದು, ರಾಜ್ಯಪಾಲರ ಮಧ್ಯೆ ಆಗಿರ್ಬೋದು, ಅನೇಕ ಬಿಲ್ಗಳು ರಾಜ್ಯಪಾಲರ ಒಂದು ಭವನಕ್ಕೆ ಹೋಗ್ತವೆ. ಅಲ್ಲಿ ಕೆಲವೊಂದು ಸ್ಪಷ್ಟೀಕರಣಗಳನ್ನು ಕೇಳಿ ರಾಜ್ಯಪಾಲರು ಸರ್ಕಾರಕ್ಕೆ ವಾಪಸ್ ಕಳಿಸಿದ ಉದಾಹರಣೆಗಳಿವೆ. ಅದು 4-5 ದಿನಗಳಲ್ಲಿ ಮತ್ತೆ ಸರ್ಕಾರ ಸ್ಪಷ್ಟೀಕರಣವನ್ನು ನೀಡಿ ಅನೇಕ ಮಸೂದೆಗಳು ರಾಜಭವನಕ್ಕೆ ಕಳಿಸಿರುವಂಥ ಉದಾಹರಣೆಗಳು ಕೂಡ ಸಾಕಷ್ಟಿವೆ. ಆದರೆ ಈ ಒಳ ಮೀಸಲಾತಿಯ ವಿಷಯದಲ್ಲಿ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎನ್ನುವುದನ್ನು ನಮ್ಮ ದೃಷ್ಟಿಯಲ್ಲಿ ಹಾಗೇನು ಕಾಣ್ತಾ ಇಲ್ಲ. ಹಾಗಾಗಿ ನಾವು ಸುಮ್ಮನೆ ಕೊಡುವ ಹಾಗಿಲ್ಲ. ಸರ್ಕಾರ ಗಂಭೀರವಾಗಿ ತಗೊಳ್ಳಿಲ್ಲ ಅಂತಂದರೆ ನಾವು ಅದನ್ನು ಗಂಭೀರವಾಗಿ ತಗೋಬೇಕಾಗ್ತದೆ. ಯಾಕಂತಂದರೆ ಒಳ ಮೀಸಲಾತಿ ಹೋರಾಟ 2-3 ಅಥವಾ 1-2 ವರ್ಷಗಳ ಹೋರಾಟ ಅಲ್ಲ. ಅದು ಸುಮ್ಮನೆ ನಾವು ಕೊಡೋಕೆ ಅನೇಕ ಮಾದಿಗ ಸಮುದಾಯದ ಹಲವರ ಪ್ರಾಣ ಬಲಿದಾನವಾಗಿದೆ. ಸಾವಿರಾರು ಹೋರಾಟಗಾರರ ಬದುಕು ಬೀದಿ ಪಾಲಾಗಿದೆ. ಆ ಸಾವಿರಾರು ಬೀದಿ ಪಾಲಾದಂಥ ಹೋರಾಟಗಾರರ ಮಕ್ಕಳ ಭವಿಷ್ಯವನ್ನು ಮತ್ತು ಪ್ರಾಣಗಳ ಬಲಿದಾನವಾದಂಥ ಮಕ್ಕಳ ಭವಿಷ್ಯವನ್ನು ಉಜ್ವಲ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ನಾವು ಸುಮ್ಮನೆ ಕೊಡೋದಿಲ್ಲ, ನಾವು ಅದನ್ನು ಸೀರಿಯಸ್ ಆಗಿ ನಾವು ತಗೊಳ್ತೀವಿ. ಹಾಗಾಗಿ ಸರ್ಕಾರಕ್ಕೆ ಪತ್ರಿಕಾಗೋಷ್ಠಿಯ ಮೂಲಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರುಗಳಿಗೆ ನಾವು ಪತ್ರಿಕಾಗೋಷ್ಠಿಯ ಮೂಲಕವಾಗಿ ಎಚ್ಚರಿಕೆಯನ್ನು ನೀಡುತ್ತಾ ಇದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಮಚಂದ್ರ ಕಾಂಬ್ಳೆ, ಸುಂದರ್ ಸಾಗರ್, ದೇವೇಂದ್ರ ಭಟ್ಟರ್ಗ, ಭೀಮ್ಶಾ ಧರಣಿ ಸೇರಿದಂತೆ ಅನೇಕರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.
ಕಲಬುರಗಿ ತಾಲೂಕಿನ ಹಾರತಿ ಹಡಗಿಲ್ ಕ್ರಾಸ್ ಬಳಿ ಕಬ್ಬು ತುಂಬಿದ ಲಾರಿ ಹರಿದು ಕುರಿಗಳು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಹಾರತಿ ಹಡಗಿಲ್ ಗ್ರಾಮದ ಮಲ್ಲಪ್ಪ ಪೂಜಾರಿ ಅವರಿಗೆ ಸೇರಿದ ಕುರಿಗಳು ರಸ್ತೆ ಬದಿ ಸಾಗುತ್ತಿದ್ದ ವೇಳೆ ಕಲಬುರಗಿಯಿಂದ ಅಫ್ಜಲ್ಪುರ್ ಕಡೆಗೆ ತೆರಳುತ್ತಿದ್ದ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಕುರಿಗಳ ಮೇಲೆ ಹರಿದಿದೆ. ಪರಿಣಾಮ ಹಲವು ಕುರಿಗಳು ಸ್ಥಳದಲ್ಲೇ ಸಾವನ್ನಪ್ಪಿವೆ. ಘಟನೆ ಕಲಬುರಗಿ ಸಂಚಾರಿ 1 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಹಲವು ವರ್ಷಗಳಿಂದ ಇಂಟೀರಿಯರ್ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಸರನ್ನು ಗಳಿಸಿರುವ ನ್ಯಾಷನಲ್ ಮಾಡ್ಲರ್ ಇದೀಗ ಹೊಸದಾಗಿ ನ್ಯಾಷನಲ್ ಲಕ್ಸುರಿ ಲಿವಿಂಗ್ಸ್ ಸೋಫಾ ಕಂಪನಿ ಕಮ್ ಶೋರೂಮ್ ಅನ್ನು ಆರಂಭಿಸಿದೆ. ಈ ಕುರಿತು ವರದಿ ಇಲ್ಲಿದೆ ನೋಡಿ. ಕಲಬುರಗಿ ನಗರಕ್ಕೆ ಇದೀಗ ಹೊಸ ಲಕ್ಸುರಿ ಟಚ್. ಹಲವು ವರ್ಷಗಳಿಂದ ಇಂಟೀರಿಯರ್ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಸರನ್ನು ಗಳಿಸಿರುವ ನ್ಯಾಷನಲ್ ಮಾಡ್ಲರ್ ಇದೀಗ ಹೊಸದಾಗಿ ನ್ಯಾಷನಲ್ ಲಕ್ಸುರಿ ಲಿವಿಂಗ್ ಸೋಫಾ ಕಂಪನಿ ಕಮ್ ಶೋರೂಮ್ ಅನ್ನು ಆರಂಭಿಸಿದೆ. ಈ ಶೋರೂಮ್ ನ ವಿಶೇಷತೆ ಏನಂದ್ರೆ ಕಂಪನಿಯಿಂದ ನೇರವಾಗಿ ಗ್ರಾಹಕರ ಮನೆಗೆ ಡೆಲಿವರಿ, ಅತ್ಯುತ್ತಮ ಗುಣಮಟ್ಟದ ಮಷೀನ್ ಮೇಡ್ ಸೋಫಾಗಳು, 500ಕ್ಕೂ ಹೆಚ್ಚು ಕಲರ್ ಮತ್ತು ಫ್ಯಾಬ್ರಿಕ್ ಆಯ್ಕೆಗಳು, ಮನೆ ಆಫೀಸ್ಗಳಿಗೆ ಬೇಕಾದ ಸೋಫಾ ಕಮ್ ಬೆಡ್, ಸೋಫಾ ಚೇರ್, ಡೈನಿಂಗ್ ಟೇಬಲ್ ಗ್ರಾಹಕರಿಗೆ ಬೇಕಾದಂತೆ ಡಿಸೈನ್ ಮಾಡಿ ನೀಡಲಾಗುತ್ತದೆ. ಮಲೇಷಿಯಾ ಹಾಗೂ ಇಟಲಿಯಿಂದ ತರಿಸಲಾದ ಮಾರ್ಬಲ್ ಟಾಪ್ ಗಳಿಂದ ತಯಾರಿಸಿದ ಫರ್ನಿಚರ್ ಮತ್ತು 10 ವರ್ಷಗಳ ಗ್ಯಾರಂಟಿ. ಇದು ಗ್ರಾಹಕರಿಗೆ ಹೆಚ್ಚುವರಿ ವಿಶ್ವಾಸ ನೀಡುತ್ತದೆ. ಜನವರಿ 31ರವರೆಗೆ 30% ಇಂದ 50% ವರೆಗೆ ಭಾರಿ ರಿಯಾಯಿತಿ. ಮತ್ತೊಂದು ವಿಶೇಷವಾಗಿ 26 ಜನವರಿ ಪ್ರಯುಕ್ತ ಮೊದಲ 26 ಗ್ರಾಹಕರಿಗೆ 50% ರಿಯಾಯಿತಿಯ ಜೊತೆಗೆ ಉಚಿತವಾಗಿ ವಿಶೇಷ ಉಡುಗೊರೆ ನೀಡಲಾಗ್ತಾ ಇದೆ. ವಿಳಾಸ ನ್ಯಾಷನಲ್ ಲಕ್ಸುರಿ ಲಿವಿಂಗ್ಸ್, ಮಿನಿ ವಿಧಾನಸೌಧ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜಾವೇದ್ ಶೇಖ್, ಮೊಬೈಲ್ 9011066322. ನಿಮ್ಮ ಮನೆಯ ಲಿವಿಂಗ್ ರೂಮ್ಗೆ ರಾಜ ವೈಭೋಗದ ಲುಕ್ ನೀಡಬೇಕೆ? ಹಾಗಿದ್ರೆ ಹಿಂದೆ ನ್ಯಾಷನಲ್ ಲಕ್ಸುರಿ ಲಿವಿಂಗ್ಸ್ಗೆ ಒಮ್ಮೆ ಭೇಟಿ ನೀಡಿ. ಕಲಬುರಗಿ, ನಾನು ನಿಮ್ಮ ಸಾಯಿ ಕಿರಣ್. ನಾನ್ ಬಂದಿರೋದೆಲ್ಲಪ್ಪ ಅಂತಂದ್ರೆ ನ್ಯಾಷನಲ್ ಮಾಡ್ಯುಲರ್ ಅಂತ. ಇದು ಬರುತ್ತೆ ಅಪೋಸಿಟ್ ಮಿನಿ ವಿಧಾನಸಭಾ ಸ್ಟೇಷನ್ ರೋಡ್. ಏನಪ್ಪಾ ಅಂತಂದ್ರೆ ನಿಮ್ಗೆ ಇಲ್ಲಿ ನಾವು ಸಾಕಷ್ಟು 5 ವರ್ಷದಿಂದ ನ್ಯಾಷನಲ್ ಮಾಡ್ಯುಲರ್ ಅಂತ ನಿಮ್ಗೆ ನಾವು ಇಂಟೀರಿಯರ್ ಪ್ರೊವೈಡ್ ಮಾಡಿದೀವಿ. ಈಗ ನಾವು ಲಾಂಚ್ ಮಾಡಿರೋದು ಏನಂತಂದ್ರೆ ನಮ್ಮ ಮ್ಯಾನುಫ್ಯಾಕ್ಚರ್ ನಾವು ಓನ್ ನಮ್ದು ಇಂಪೋರ್ಟೆಡ್ ಬ್ರಾಂಡ್ಸ್ ಅಂದ್ರೆ ಯಾವ್ದೇ ತರ ಫ್ಯಾಬ್ರಿಕ್ ಅದು ಏನ್ ಇಂಪೋರ್ಟೆಡ್ ಮಾಡ್ಕೊಂಡು ನಾವು ನಿಮ್ಗೆ ಸೋಫಾಸ್ ಎಲ್ಲ ತಂದಿದ್ದೀವಿ. ಏನಪ್ಪಾ ಅಂತಂದ್ರೆ ನಿಮ್ಗೆ ಇದು ಇಲ್ಲಿವರೆಗೂ ಎಲ್ಲೂ ನಿಮ್ಗೆ ಗುಲ್ಬರ್ಗಾದಲ್ಲಿ ಈ ತರ ಎಲ್ಲೂ ಸೋಫಾನೇ ಸಿಗ್ಲಿಲ್ಲ. ಈಗ ನಾವು ನಿಮಗೆ ಡೈರೆಕ್ಟ್ ಲಾಂಚ್ ಅಂದ್ರೆ ಮ್ಯಾನುಫ್ಯಾಕ್ಚರ್ ಇಂದ ನಿಮ್ಗೆ ಡೈರೆಕ್ಟ್ ಹೋಮ್ ಡೆಲಿವರಿ. ಯಾವುದೇ ತರ ಮಿಡಲ್ ಅಲ್ಲಿ ಹೋಲ್ಸೇಲ್ ಅಥವಾ ಯಾವುದೇ ತರ ಫ್ರಮ್ ಡಿಸ್ಟ್ರಿಬ್ಯೂಷನ್ ಅದು ಯಾವುದೇ ಏನೂ ಇಲ್ಲ. ಫ್ರಮ್ ನಿಮ್ಗೆ ಮ್ಯಾನುಫ್ಯಾಕ್ಚರ್ ಇಂದ ನಿಮ್ಗೆ ಡೈರೆಕ್ಟ್ ಹೋಮ್ ಡೆಲಿವರಿನೇ. ನೀವು ಬೇಕಾದ್ರೆ ಬಂದ್ ಚೆಕ್ ಮಾಡಿ ನೋಡ್ಬೋದು ಕಂಪನಿಗೆ. ಇನ್ನೊಂದೇನಪ್ಪಾ ಅಂದ್ರೆ ನಮ್ ಕಡೆ 31st ವರೆಗೂ ಆಫರ್ಸ್ ಇದೆ. 30 to 50% ಆಫರ್ ಇದೆ. ವಿಸಿಟ್ ಮಾಡಿ. ಇನ್ನೊಂದೇನಪ್ಪಾ, ನೀವು ನೋಡ್ಬೋದು ಈ ತರ ಎಲ್ಲ ಫ್ಯಾಬ್ರಿಕ್ ನಿಮ್ಗೆ ಸಿಗುತ್ತೆ. ಈ ತರ ಎಲ್ಲೂ ನಿಮ್ಗೆ ಇಡೀ ಕಲಬುर्गी ಈ ತರ ಫ್ಯಾಬ್रिक ನಿಮ್ಗೆ ಸಿಗಲ್ಲ. पूरे कलबुर्गी में नहीं मिलने वाला आपको, क्योंकि अपना जो पूरा इम्पोर्टेड सोफा है. ओके, ये जो फैब्रिक हम यूज कर रहे हैं बाहर का फैब्रिक यूज कर रहे हैं. आपको पूरे गुलबर्गा में फैब्रिक नहीं मिलने वाला है. अच्छा, रेट का वगैरह हम बाहर का रेट्स अगर इधर का कंपेयर करें तो कैसा मिलेगा अपने? वो मिल जाएगा आपको, कंप्रोमाइज करके हम देते कस्टमर के हिसाब से. जैसे आपको जैसे चाहिए वैसा हम बना के देते हैं आपको. अपना पूरा मैन्युफैक्चर. अगर हम खुद का डिजाइन वगैरह लेके आए खुद का भी मिलेगा तो भी मिलता है. तो ಇನ್ನೊಂದೇನಪ್ಪಾ ಅಂತಂದ್ರೆ ನಿಮ್ಗೆ आप ये सोफे पे बैठिए, आपको एड्रेस भी यूज करने को मिलता है. आप अपने ನೋಡಿ ಗೈಸ್ ಯಾವ ತರ ಇದೆ ಅಂತಂದ್ರೆ ಈ ತರ ನಿಮ್ಗೆ ಈ ತರ ಲೈಕ್ ನೋಡಿ ಎಲ್ಲೂ ಸಿಗಲ್ಲ. ಗುಲ್ಬರ್ಗಾದಲ್ಲಿ ಎಲ್ಲೂ ಎಷ್ಟೇ ಹುಡುಕಿದ್ರು ಸಿಗಲ್ಲ ನಿಮ್ಗೆ ಈ ತರ. ಯಾಕಂದ್ರೆ ಇಂಪೋರ್ಟೆಡ್ ಫ್ಯಾಬ್ರಿಕ್ ಪ್ಲಸ್ ಮಷಿನ್ ಮೇಡ್. ಸರ್ ನಮಸ್ಕಾರ. ನಮಸ್ಕಾರ, ವೆಲ್ಕಮ್ ಟು. ನೋಡಿ ಫ್ರೆಂಡ್ಸ್, ಇವರು ನಾನು ಹೇಳಿರೋ ತರ ಏನಪ್ಪಾ ಅಂತಂದ್ರೆ ನ್ಯಾಷನಲ್ ಮಾಡ್ಯುಲರ್ಸ್ ಅಂತ ಏನ್ ಹೇಳಿದ್ದಲ್ಲ. ಸೊ ಈಗ ಮಾರ್ಕೆಟ್ ಅಲ್ಲಿ ಲಾಂಚ್ ಆಗಿದೆ ನ್ಯಾಷನಲ್ ಲಕ್ಸುರಿ ಲಿವಿಂಗ್ ಅಂತ, ಅವ್ರದೇ ಓನ್ ಬ್ರ್ಯಾಂಡ್. ಸೊ ಇವರು ಅದ್ರ ಓನರ್, ಅವ್ರ ಹತ್ರ ಮಾತಾಡೋಣ ಏನಂತ ನೋಡಿ ಇದ್ರ ಬಗ್ಗೆ. ನಮಸ್ಕಾರ ಎಲ್ಲರಿಗೆ. ನಮಸ್ಕಾರ. ಮೋರ್ ದೆನ್ 500+ ವೆರೈಟೀಸ್ ಕಲರ್ಸ್ ಇದೆ ನನ್ನ ಹತ್ರ. ಮತ್ ವಸ್ತು ಸ್ಟಿಚಿಂಗ್ ವಸ್ತು ಏನೇನಿದೆ ಇಲ್ಲ ನನ್ನ ಹತ್ರ ಮಷಿನ್ ದಾಗೆ ತಯಾರಾಗ್ತಾರ. ಕೈಲಿಂದು ಯಾರನ್ನು ಕೆಲ್ಸನೂ ನಾವು ಮಾಡಲ್ವಾ. ಮತ್ತೆ ಇದು ಸ್ಟಿಚಿಂಗ್ ನೋಡಿ ಹೆಂಗಿದೆ. ಇದು ನಾವು ಡೈನಿಂಗ್ ಟೇಬಲ್ ಚೇರ್ಸ್ ರೆಡಿ ಮಾಡಿದೀನಿ. ಇದು ಡೈನಿಂಗ್ ಟೇಬಲ್ಸ್ ಟಾಪ್ ಇದೆಲ್ಲ
ಇದು ಇಂಪೋರ್ಟ್ ಮಾಡೀನಿ ಫ್ರಮ್ ಮಲೇಷಿಯಾ. ಯಾಕಂದ್ರೆ ಇದು ಇಟಾಲಿಯನ್ ಮಾರ್ಬಲ್ ಟಾಪ್ ಮಲೇಷಿಯಾಲಿಂದ ಬರ್ತಾರ. ತಡಗಿನ ಏನ್ ಫ್ರೇಮ್ ಇದೆ ಎಲ್ಲ ನನ್ನ ಹತ್ರ ರೆಡಿ ಆಗ್ತಾರ ಇದು. ಬಟ್ ನಾನಂತೂ ಇಲ್ಲಿವರೆಗೂ ನಾನ್ ಬೆಂಗಳೂರು ಹೋಗಿದ್ದೀನಿ, ಮುಂಬೈ ಹೋಗಿದ್ದೀನಿ, ಬಟ್ ನಾನು ಯಾವ್ದೇ ಹೋಟೆಲ್ ಅಲ್ಲಿ ಸ್ಟೇ ಮಾಡಿರೋ ಸ್ಟಾಬಿಲಿಟಿ ಅಂದ್ರೆ ಹ್ಯಾಂಗ್ ನಡ್ಕೋ ಏನು ಆಗಲ್ಲ, ಏನೂ ಇಲ್ಲ ನೋಡಿ. ಈ ತರ ಇದೆ. ಈ ತರ ಅಂತೂ ಗುಲ್ಬರ್ಗದಲ್ಲೇ ಪಕ್ಕ ಹೇಳ್ತೀನಿ ನಾನು, 100% ಡ್ಯಾಮ್ ಶೋರ್ ಆಗಿ ಹೇಳ್ತೀನಿ, ಈ ತರ ಅಂತೂ ಎಲ್ಲೂ ಸಿಗಲ್ಲ ನಿಮ್ಗೆ. ಈಗ ನೋಡ್ಬೋದು ನೀವು ಇದೇ ತರ. ಇಲ್ಲಿ ನೋಡಿ ಇನ್ನೊಂದೇನಪ್ಪ ಅಂದ್ರೆ ಲೈಕ್ USB ಕೇಬಲ್, ಚಾರ್ಜರ್ ಅದು ಎಲ್ಲ ಇದೆ. ಮೊಬೈಲ್ ಚಾರ್ಜ್ ಮಾಡ್ಬೇಕಾದ್ರೆ ಒಂದೇನೋ ಸಾಕೆಟ್ ಅದು ಅಕ್ಕಪಕ್ಕ ಇರ್ಲಿಲ್ಲ ಅಂದ್ರೆ ದಿಸ್ ಇಸ್ ದ ಬೆಸ್ಟ್. ಐ ಥಿಂಕ್ ನನ್ ಚಾಯ್ಸ್ ಏನಪ್ಪಾ ಅಂತಂದ್ರೆ ಬೆಸ್ಟ್ ಅನ್ಸುತ್ತೆ. ಈ ತರ ಒಂದು ಲಿಕ್ವಿಡ್ ಏನೋ ಒಂದು ನೀರ್ ಬೀಳಿ ಮತ್ತೆ ಒಂದು ಟೀನೋ ಕಾಫಿನೋ ಏನೇ ಬಿದ್ರು ಇದ್ರ ಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಯಾವುದೇ ತರ ಒಂದು ಡ್ಯಾಮೇಜ್ ಆಗಲ್ಲ. ನೋಡ್ಬೋದು ನೀವು. ಮತ್ತೇನಿರ್ತದೆ ಕ್ವಾಲಿಟಿ ಹೊರಗಡೆ ಅಂತಿಲ್ಲ, ನೋಡ್ಬೋದು ನೀವು ಎಲ್ಲಾನು ಸೇಮೇ ಇದೆ. ಯಾವುದೇ ಆಗ್ಲಿ ಫ್ಯಾಬ್ರಿಕ್ ಒಂದೇ ಇದೆ. ಇದೊಂದು ನಂಬರ್ ಶೋ ಆಗುತ್ತೆ ಈಗ. ಸೊ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವು, ಇಲ್ಲಾಂದ್ರೆ ನ್ಯಾಷನಲ್ ಮಾಡಲರ್ ಅಂತ ಇನ್ಸ್ಟಾಲ್ ಅಲ್ಲಿ ಪೇಜ್ ಇದೆ, ಅದಕ್ಕೆ ಮೆಸೇಜ್ ಮಾಡಿ DM ಮಾಡಿ. ನಿಮ್ಗೆ ಏನಿದೆ ಡೈರೆಕ್ಟ್ ನಮ್ಮ ಆಫೀಸ್ ಇಂದಾನೆ ಏನಾಗುತ್ತೆ, ನಮ್ ಹುಡುಗ ಬಂದ್ಬಿಟ್ಟು ನಿಮ್ಗೆ ಏನದ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಎಲ್ಲ ಡೀಟೇಲ್ಸ್ ಹೇಳ್ಕೊಡ್ತಾರೆ. ಮತ್ತು ಫಸ್ಟ್ 26 ಕಸ್ಟಮರ್ ನಾವು 50% ಫ್ಲಾಟ್ ಡಿಸ್ಕೌಂಟ್ ಮತ್ತು ಒಂದು ಗಿಫ್ಟ್ ಕೊಡ್ತಾ ಇದ್ದೀನಿ. ಸೊ ಬೆಸ್ಟ್ ಆಪ್ಷನ್, ಇನ್ನ ಬೆಸ್ಟ್ ಪ್ರೈಸ್. ಈ ತರ ಸೋಫಾ ಸಿಗಕ್ ಚಾನ್ಸೇ ಇಲ್ಲ ಗುಲ್ಬರ್ಗದಲ್ಲಿ. ಸೊ ವಿಸಿಟ್ ಮಾಡಿ, ಆರ್ಡರ್ ಕೊಡಿ ಬೇಗ. ಸೋಫಾ ನಿಮ್ ಮನೇಲಿ ನೋಡಿ ನೀವು. ಲಕ್ಸುರಿ ಲಿವಿಂಗ್ ಅಂದ್ರೆ ಇದೆ ಅಂತ ನಂಗೆ ಅನ್ಸುತ್ತೆ ಗುಲ್ಬರ್ಗದಲ್ಲಿ. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.